ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅತ್ಯಂತ ಸುಂದರ ಮತ್ತು ನಿಗೂಢ ಪ್ರದೇಶಕ್ಕೆ. ಅದೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ದಟ್ಟ ಅರಣ್ಯದ ನಡುವೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕೇವಲ ರಸ್ತೆಯಲ್ಲ, ಅದು ಪ್ರಕೃತಿಯ ಮಡಿಲಿಗೆ ಕರೆದೊಯ್ಯುವ ದಾರಿ. ಇಲ್ಲಿನ ಪ್ರತಿ ಮರ, ಪ್ರತಿ ಹಳ್ಳ ಮತ್ತು ಪ್ರತಿ ಪರ್ವತಕ್ಕೂ ತನ್ನದೇ ಆದ ಇತಿಹಾಸವಿದೆ. ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಗಂಗಾಮೂಲ ಅನ್ನುವ ಸ್ಥಳದ ನಾಮಫಲಕ ಕಂಡುಬರುತ್ತದೆ. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದಾಗ ನಮಗೆ ಒಂದು ವಿಶೇಷ ಶಿಲಾಮಂಟಪ ಕಾಣುತ್ತದೆ. ನಾಗದೇವರ ಸುಂದರ ಶಿಲಾಮೂರ್ತಿ ಇಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ. ಈ ಪ್ರದೇಶಕ್ಕೆ ನಾಗತೀರ್ಥ ಎಂದು ಹೆಸರು. ಈ ಸ್ಥಳದ ಇತಿಹಾಸ ಪಂಡಿತ್ ರಮಾಬಾಯಿ ಅವರ ಕುಟುಂಬದೊಂದಿಗೆ ಆರಂಭವಾಗುತ್ತದೆ. ಒಂದು ಇತಿಹಾಸದ ನೆನಪಿಗೆ ಅಂದ್ರೆ ರಮಾಬಾಯಿ ಹುಟ್ಟಿದ ಊರು ಇದು, ಸ್ಥಳ ಇದು. ನಾಗತೀರ್ಥ ಕೂಡ ಒಳಗಡೆ ಎಲ್ಲ ಅವರ ತಂದೆಯವರು ಅನಂತಶಾಸ್ತ್ರಿ ಡೋಂಗ್ರೆ ಅವರದ್ದು ಮಾಡಿದ ಕಲ್ಲಿನ ಚಪ್ಪಡಿಯಲ್ಲಿ ಈಗಲೂ ಒಳಗಡೆ ಇದೆ. ಹೌದೌದು. ಪಾಠಶಾಲೆ ಮಾಡ್ಲಿಕ್ಕೆ ಅವರು ಪಂಡಿತ್ ರಮಾಬಾಯಿ ಅವರ ಗಂಡ ಅನಂತಶಾಸ್ತ್ರಿ ಅವರು ತಂದೆ ಇಲ್ಲಿ ಪಾಠಶಾಲೆ ಮಾಡಲಿಕ್ಕೆ ಕಲ್ಲಿನ ಕಂಬಗಳು 10-12 ಫೀಟ್ ಉದ್ದದ್ದು, 2 ಫೀಟ್ ಅಗಲದ್ದು. ಈಗಲೂ ನಿಮಗೆ ಒಂದು 4-5 ಕಂಬ ಉಂಟು. ಕುದುರೆಮುಖದ ಈ ರೋಡಿನ ಕೆಲಸದ ಟೈಮ್ನಲ್ಲಿ ಆಗದ ಕಾಂಟ್ರಾಕ್ಟ್ನವರು ಆ ಕಂಬಗಳನ್ನು ತುಂಡು ಮಾಡಿ ಸ್ವಲ್ಪ ಕಂಬಗಳನ್ನು ಉಪಯೋಗ ಮಾಡಿದ್ದಾರೆ ಜಲ್ಲಿಗೆ. ಈಗಲೂ ಆ ಕಂಬಗಳು ಉಂಟು. ಅವರಿಗೆ ಏನೋ ಅವರ ಮುಂದೆ ಪಂಡಿತ್ ರಮಾಬಾಯಿಯ ಹಿಸ್ಟ್ರಿ ನಿಮಗೆ ಕೂಡ ಗೊತ್ತುಂಟು, ಸಣ್ಣ ಮಗು ಇರುವಾಗ. ಮತ್ತೆ ಇಲ್ಲಿಂದ ಹೋಗಬೇಕಾಯ್ತು. ಇಲ್ಲಿ ಆ ಕಾಲದಲ್ಲಿ ಇಲ್ಲಿ ಪಾಠಶಾಲೆ ಮಾಡಲಿಕ್ಕೆ, ಕಟ್ಟಡ ಮಾಡಲಿಕ್ಕೆ ಅವರೆಲ್ಲ ರೆಡಿ ಮಾಡಿದ್ರು. ನಾಳಿಕೇರ, ನಾರಂಗ ಫಲ, ಕಾಶ್ಮೀರ ಫಲ, ಕದಳಿ ಫಲ, ಖಾದ್ಯೋಪಹಾರ ನಾಳಿಕೇರಾರಿ ಕರ್ನಾಟಕ. ಪ್ರತಿ ವರ್ಷ ನಾಗತೀರ್ಥದಲ್ಲಿ ಪೂಜೆ ನಡೆಯುತ್ತಿದೆ. ಅರಣ್ಯ ಇಲಾಖೆಯ ಕಟ್ಟುನಿಟ್ಟಿನ ಪರಿಸರ ಸಂರಕ್ಷಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಳದ ಸ್ಥಳೀಯ ಉದ್ಯಮಿ ಶ್ರೀ ವೀರೇಶ್ವರ ಜೋಶಿ ಅವರ ಬಳಗ ಇಲ್ಲಿ ಪ್ರತಿ ವರ್ಷ ಪೂಜೆಯನ್ನು ಮಾಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಪ್ರತಿ ವರ್ಷ ಭೇಟಿ ನೀಡುವ ಶ್ರೀ ಗಜಾನನ ಪೈ ಅವರು ಸಾಕಷ್ಟು ಮಾಹಿತಿ ಹಂಚಿಕೊಂಡರು. ಅವರ ಜೊತೆ ವೀರೇಶ್ವರ ಜೋಶಿ ಅವರು ಜೊತೆಯಾದರು. ಭವತು ಉತ್ತರೋತ್ತರಾಭಿವೃದ್ಧಿರಸ್ತು. ನಮ್ಮ ಕರ್ತವ್ಯವನ್ನು ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಫಲ ಕೊಡುವಂಥದ್ದು ಭಗವಂತನಿಗೆ. ತಪ್ಪು ಒಪ್ಪುಗಳಿದ್ರೂ ಕ್ಷಮೆಯನ್ನು ಕೊಟ್ಟಂತಹ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ಇಷ್ಟ ತನಕ ಆದಂತಹ ತಪ್ಪು ಒಪ್ಪುಗಳಿಗೆ ಕ್ಷಮೆಯನ್ನು ಕೊಟ್ಟು ನನ್ನ ಮುಂದಿನ ದಿನಗಳಲ್ಲಿ ಆದರೂ ನಮ್ಮ ಸಂಕಲ್ಪವನ್ನು ಆ ದೇವರು ಸದಾಕಾಲ ಈಡೇರಿಸಿಕೊಡ್ಲಿ ಅಂತೇಳಿ ನಾವು ದೇವರ ಹತ್ರ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಅಥವಾ KIOCL ಎಂದರೆ ಕನ್ನಡಿಗರಿಗೆ ಅದೊಂದು ಹೆಮ್ಮೆ. ಅಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆಗಿ ವೃತ್ತಿ ಆರಂಭಿಸಿ ಇಂದು ಎಲ್ಲರಿಗೂ ಮಾದರಿಯಾಗಿರುವವರು ಗಜಾನನ ಪೈ ಅವರು ಸಾಕಷ್ಟು ಮಾಹಿತಿ ಹಂಚಿಕೊಂಡರು. ಗಜಾನನ ಪೈ ಅವರು ಮೂಲತಃ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿಯಲ್ಲಿ KIOCL ಒಬ್ಬ ಪ್ರತಿಭಾವಂತ ಎಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸಿದವರು. ತಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯದಕ್ಷತೆಯಿಂದಾಗಿ ಅವರು ಸಂಸ್ಥೆಯ ಉನ್ನತ ಹುದ್ದೆಗೆ ಹೆಚ್ಚುವರಿ ಪ್ರಧಾನ ವ್ಯವಸ್ಥಾಪಕರು ಏರಿದ್ದರು. ಕಾರ್ಖಾನೆಯ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಭಾಗಗಳಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ಕುದುರೆಮುಖದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿ? ನಾನು 2007 ಇಸ್ವಿವರೆಗೆ ಅಲ್ಲಿದ್ದೆ, 24 ವರ್ಷ. ಆಮೇಲೆ ಮತ್ತೆ ಮಂಗಳೂರಿಗೆ ಬಂದೆ. ಹಾಗೆ ಇಲ್ಲಿದ್ದಾಗ ಕುದುರೆಮುಖದ್ದು ಒಂದು ಸಮಿತಿ ಮತ್ತೆ ಮಾಳದವರು ಎಲ್ಲ ಇಬ್ಬರು ಒಟ್ಟಿಗೆ ಸೇರಿ ಮಾಡಿರೋದು. ಆಗದವರು ಮಾಳದವರು ಇದ್ದವರು ಈಗ ಶಂಕರ್ ಜೋಶಿ ಹಿರಿಯವರು ಯಾರು ಶಂಕರ್ ಜೋಶಿ, ಜಾರಿಗೆ ಮಾದೇವ ಮರಾಠೆ, ಗಣೇಶ್ ಜೋಶಿ, ಶ್ರೀಗಣ್ ಚಿಪ್ಲೋಣ್ಕರ್, ನಮ್ಮನ್ನೆಲ್ಲ ಅವರು ಎದುರು ತೆಕೊಂಡು, ಅಂದರೆ ಅವರು ಎದುರಿಗೆ ಹೀಗೆ ಮಾಡುವ ಅಂತೇಳಿ ಮಾಡಿ ನಮ್ಮಲ್ಲಿಯೇ 3 ತಿಂಗಳು ಮೂರ್ತಿಯನ್ನು ಇವರು ಕುದುರೆಮುಖದವರು ಬಹಳ ಜಲಾದಿವಾಸ ಮಾಡಲಿಕ್ಕೆ ಇವರದ್ದು ಟಿಪ್ಪರು ಮತ್ತು ಅಲ್ಲಿಯ ಜನಗಳು
ಆಗ ಕುದುರೆಮುಖದಲ್ಲಿ ಅದರಲ್ಲಿ ಮುಖ್ಯವಾಗಿ ಇದ್ದವರು DR ರಾಜು, ರಶ್ಮಿ ಕನ್ಸ್ಟ್ರಕ್ಷನ್ಸ್ ಅವರು ಇಲ್ಲ, ಫಾರಿನರ್ಸ್ ಗೆಸ್ಟ್ ಹೌಸಿನ ದಿವಾಕರ್ ಶೆಟ್ರು ಅವರು, ಸುಧಾಕರ್ ಶೆಟ್ಟಿ, ಮತ್ತು ಇನ್ನೊಬ್ಬರು ಯಾರು ನೋಡಿ ಮೈನ್ ನಮ್ಮ ರಂಗಸ್ವಾಮಿ ಮತ್ತು ಧಾರವಾಡದವರು ಉಪಾಧ್ಯಾಯರು, ಉಪಾಧ್ಯಾಯರು ಇದ್ದಾರೆ. ಮತ್ತೆ ನಮ್ಮ ಇವರು ವೆಂಕಟೇಶ್ ಬೆಳ್ಳಿದ್ ಕೊಟ್ಟದ್ದು SE ಪದ್ಮನಾಭ ಅವರು ಬೆಳ್ಳಿಯ ಕವಚ ಕೊಟ್ಟಿದ್ದಾರೆ. ಬೆಳ್ಳಿಯ ಕವಚ ಅವರಿಲ್ಲ ಈಗ. ಹೀಗೆ ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಒಂದು ಕಲ್ಲಿನ ಇದಕ್ಕೆ ಎಲ್ಲ ಇವರೇ ಯಾರು ಗಜಾನನ್ ಪೈ ಅವರು ಮುಖ್ಯಸ್ಥರು. ಇದಕ್ಕೆ ಕಾರ್ಕಳದಲ್ಲಿ ಎಲ್ಲಿ ಮಾಡಿಸ್ಬೇಕು, ಯಾವ ಆಚಾರ್ಯ ಹತ್ರ ಮಾಡಿಸ್ಬೇಕು, ಎಷ್ಟು ಹೈಟ್, ಎಷ್ಟು ದೊಡ್ಡ ಮೂರ್ತಿ ಆಗಬೇಕು, ಮತ್ತೆ ನಮಗೆ ಪೀಠ ಯಾವ ಥರ ಆಗಬೇಕು ಎಲ್ಲ ಇವರದ್ದು. ನಾವಾಗ ಸಣ್ಣವರು, ಸ್ವಲ್ಪ ಒಂದು 30-35 ವರ್ಷದವರು. ಒಂದು ಇತಿಹಾಸದ ನೆನಪಿಗೆ ಅಂದ್ರೆ ರಮಾಬಾಯಿ ಹುಟ್ಟಿದ ಊರು ಇದು, ಸ್ಥಳ ಇದು. ನಾಗತೀರ್ಥ ಕೂಡ ಒಳಗಡೆ ಎಲ್ಲ ಮೂಲದಲ್ಲಿ ಇಲ್ಲಿ ನಾಗಂದು ಏನಾದ್ರು ನಾಗಂದ್ ಅಂದ್ರೆ ನಾಗತೀರ್ಥ ಅಂತ ಹೇಳಿದ್ರೆ ಮಾಳದವರು ಹೇಳಿದ ಹಾಗೇನೆ ಇಲ್ಲಿ ಅಸ್ಥಿ ವಿಸರ್ಜನೆ ಮಾಡುವಂತ ಒಂದು ಕುಂಡ ಇತ್ತು ಇಲ್ಲಿ ಕೆಳಗಡೆ. ಹಾಗಾಗಿ ನಾಗಂದು ಸಾನ್ನಿಧ್ಯ ಕೂಡ ಇತ್ತು. ಅದು ಮತ್ತೆ ಕಾಲಕ್ರಮೇಣ ಪ್ರವಾಹದಲ್ಲಿ ಹೋಗಿದೆ ಅಂತ ಹಿರಿಯರು ಹೇಳ್ತಾರೆ. ತುಂಗ ಮತ್ತೆ ಭದ್ರಾ ಎರಡು ಹುಟ್ಟುವುದಿಲ್ಲ. ಹಾಗೆ ಇಲ್ಲೇನೆ ಒಂದು ಅಂದ್ರೆ ಈ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ನಾಗನದ್ದು ಒಂದು ಗುಡಿ ಇತ್ತು. ಹಾಗೆ ಆ ಗುಡಿ ಒಂದು ಮಳೆಗಾಲದಲ್ಲಿ ಬಿದ್ದೋಯ್ತು, ಬಹುಶಃ 98-99 ಇರ್ಬೋದು. ಹಾಗೆ ಅದಾದ್ಮೇಲೆ ಕುದುರೆಮುಖದವರೆಲ್ಲ ಸೇರಿ ಇದಕ್ಕೆ ಮತ್ತೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಒಂದು ಸಣ್ಣ ಕಮಿಟಿ ಮಾಡಿ ಆಮೇಲೆ ಅದನ್ನು ಇದು ಮಾಡುವಾಗ ಅದು ಬೆಳೀತಾ ಕೊನೆಗೆ ಈ ಥರದ್ದು ಶಿಲಾಮಯ ಒಂದು ಮಂಟಪ ಆಗುವಂಥ ರೀತಿಯಲ್ಲಿ. ಇದಕ್ಕೆ ಮುಖ್ಯ ಕಾರಣಕರ್ತರು S. ಮುರಾರಿ ಅಂತೇಳಿ ಹೇಳಿ ಕುದುರೆಮುಖದ CMD ಆಗಿದ್ದರು. ಅವರು ನಮಗೆಲ್ಲ ತುಂಬ ಬೆಂಬಲ ಕೊಟ್ಟು ಇದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲ ಎಲ್ಲ ಸಿಗುವಂಥ ರೀತಿಯಲ್ಲಿ ಅವರು ತುಂಬ ಸಹಕಾರ ಇದೆ. ಅವರು ಕೂಡ ಕಳೆದ ವರ್ಷ ತೀರ್ಕೊಂಡ್ರು. ಹಾಗೆ ನೀವು ಬಂದಿದ್ದೀರಿ, ಎಷ್ಟು ತುಂಬ ಒಂದು ಸವಿ ನೆನಪುಗಳನ್ನು ನಮಗೆ ಹೇಳಿದಿರಿ, ತುಂಬ ಸಂತೋಷ. ನಾವು ಪ್ರತಿ ವರ್ಷ ಇಲ್ಲಿ ಬರ್ತೇವೆ. 5,000 ಜನ ಸೇರ್ತಿದ್ರು ಈ ನಾಗ ಪ್ರತಿಷ್ಠಾ ವರ್ಧಂತಿಗೆ. ಇವಾಗ ಕುದುರೆಮುಖ ಕೂಡ ಯಾರು ಜನ ಇಲ್ಲ. ಹಾಗೆ ಇನ್ನು ಈ ವಿಶೇಷ ದಿನ ಕುದುರೆಮುಖದವರು, ಮಾಳದವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಬೇಕು ಅಂತ ನಮ್ದೊಂದು ಆಸೆ. ನಾವಂತೂ ಪ್ರತಿ ವರ್ಷ ಬರ್ತೀವಿ. ಮತ್ತೆ ನದಿಗಳು ಕೂಡ ಎರಡಲ್ಲ, ತುಂಗಭದ್ರಾ ಐತೆ, ಇನ್ನೊಂದು ನದಿ ಕೂಡ ನಿಜವಾಗಿ ಇಲ್ಲಿಂದಲೇ ಹುಟ್ಟುವುದು, ನಮ್ಮ ನೇತ್ರಾವತಿ ಕೂಡ ಉಗಮ ಇಲ್ಲಿಯೇ, ಸ್ವಲ್ಪ ಆ ಕಡೆಯಿಂದ. ಆದ್ರಿಂದ ಅದರದ್ದು ಪ್ರಚಲಿತ ಯಾರಿಗೂ ಹೆಚ್ಚು ಬರಲಿಲ್ಲ. ತುಂಗ ಮತ್ತೆ ಭದ್ರಾ. ಒಂದು ಮಾಳ ಕಾರ್ಕಳದವರಿಗೆಲ್ಲ ಇದೆಲ್ಲ ತುಂಬಾ ಒಂದು ರೀತಿ ಸಾಕಷ್ಟು ಒಂಥರ ಯಾತ್ರೆ ಹೇಳುವಂತ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಮುಂಚಿನ ದಿವಸ ರಾತ್ರಿ ಇಲ್ಲಿ ಬರೋದು, ಇಲ್ಲಿ ಉಳ್ಕೊಳ್ಳೋದು, ಇಲ್ಲಿ ಅಡಿಗೆ ಮಾಡ್ಕೊಳ್ಳೋದು, ಆ ರೀತಿಯದೆಲ್ಲ ಕಾರ್ಕಳದವರಿಗೆ ಮಾಳದವರಿಗೆಲ್ಲ ತುಂಬಾ ಪ್ರಿಯವಾದಂತೆ ಭಾವನೆ ಇರುವಂತ. ಆ ರೀತಿ ತುಂಬ ಸಂತೋಷ ಆಯಿತು ಮಾತಾಡಿ. ನಮಸ್ಕಾರ. ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ KIOCL ಆರಂಭವಾದದ್ದು 1976 ಏಪ್ರಿಲ್ 2ರಂದು. ಈ ಕಾರ್ಖಾನೆ ಆರಂಭವಾದ ಮೇಲೆಯೇ ಈ ಭಾಗದ ಚಿತ್ರಣ ಬದಲಾಯಿತು. ಅದಿರು ಸಾಗಿಸಲು ಮತ್ತು ಸಂಪರ್ಕಕ್ಕಾಗಿ ಅತ್ಯಂತ ಗಟ್ಟಿಮುಟ್ಟಾದ ರಸ್ತೆ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಅದಕ್ಕೂ ಮೊದಲು ಕರಾವಳಿ ಭಾಗಕ್ಕೆ ಹೋಗಲು ಹರಸಾಹಸ ಪಡಬೇಕಿತ್ತು. ಈ ರಸ್ತೆ ನಿರ್ಮಾಣ ಸುಲಭದ ಮಾತಾಗಿರಲಿಲ್ಲ. ಈ ಬೆಟ್ಟಗುಡ್ಡಗಳ ನಡುವೆ ರಸ್ತೆಗಾಗಿ ಸರ್ವೆ ಕಾರ್ಯ ಮಾಡುವುದು ಒಂದು ಸವಾಲಾಗಿತ್ತು. ಆಗ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಸ್ಥಳೀಯ ಇಂಜಿನಿಯರ್ ಆಗಿದ್ದ ರಾಮ್ ಭಟ್ ಅವರು ರಸ್ತೆ ಸರ್ವೆ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸಿದ್ದರು. ಅವರ ತಾಂತ್ರಿಕ ಜ್ಞಾನ ಮತ್ತು ಸ್ಥಳೀಯ ಭೌಗೋಳಿಕ ಅರಿವು ಈ ಅದ್ಭುತ ರಸ್ತೆ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಿತು. ನೀವು ಕುದುರೆಮುಖ ರಸ್ತೆಯಲ್ಲಿ ಸಾಗುವಾಗ ಕಲ್ಲುಗಳನ್ನು ಕಡಿದು ನಿರ್ಮಾಣ ಮಾಡಿದ ಒಂದು ವಿಶಿಷ್ಟ ಭಾಗವನ್ನು ಕಾಣಬಹುದು. ಇದನ್ನೇ ಸ್ಥಳೀಯರು ಅಬ್ಬಾಸ್ ಕಟ್ಟಿಂಗ್ ಎಂದು ಕರೆಯುತ್ತಾರೆ. ಯಾರು ಈ ಅಬ್ಬಾಸ್? ಈ ಕಲ್ಲುಗಳ ಬೆಟ್ಟವನ್ನು ಕಡಿದು ರಸ್ತೆ ಮಾಡುವ ಕಾರ್ಯದ ಮೇಲ್ವಿಚಾರಣೆಯನ್ನು ಅಬ್ಬಾಸ್ ಎಂಬುವವರು ವಹಿಸಿಕೊಂಡಿದ್ದರು. ಅವರ ಕಠಿಣ ಪರಿಶ್ರಮ ಮತ್ತು ಆ ಸ್ಥಳದ ಮೇಲಿದ್ದ ಅವರ ಹಿಡಿತದ ನೆನಪಿಗಾಗಿ ಇಂದಿಗೂ ಜನರು ಆ ಜಾಗವನ್ನು ಅವರ ಹೆಸರಿನಿಂದಲೇ ಗುರುತಿಸುತ್ತಾರೆ. ಕಾರ್ಮಿಕರ ಮತ್ತು ಇಂಜಿನಿಯರ್ಗಳ ಬೆವರಿನ ಹನಿ ಈ ಕಲ್ಲುಗಳ ಮೇಲೆ ಇಂದಿಗೂ ಅಚ್ಚೊತ್ತಿದೆ. ಕಾಲ ಉರುಳಿದಂತೆ ಈ ಕೈಗಾರಿಕಾ ರಸ್ತೆ ಇಂದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಆದರೆ ಗೆಳೆಯರೇ, ಇಂತಹ ಸುಂದರ ಪ್ರಕೃತಿಯ ನಡುವೆ ಸಾಗುವಾಗ ನಮ್ಮ ಜವಾಬ್ದಾರಿಯೂ ದೊಡ್ಡದಿದೆ. ಈ ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ನಮಗೆ ಅನಿವಾರ್ಯ. ಇಲ್ಲಿ ನಾವು ಪ್ಲಾಸ್ಟಿಕ್ ಎಸೆಯಬಾರದು ಮತ್ತು ಪ್ರಕೃತಿಗೆ ತೊಂದರೆ ನೀಡಬಾರದು. ಅಬ್ಬಾಸ್ ಮತ್ತು ರಾಮ್ ಭಟ್ ಅವರಂತಹ ವ್ಯಕ್ತಿಗಳ ಶ್ರಮದಿಂದಾಗಿ ಇಂದು ನಮ್ಮ ಪ್ರಯಾಣ ಸುಗಮವಾಗಿದೆ.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕುದುರೆಮುಖದ ಬಗ್ಗೆ ನಿಮ್ಮ ನೆನಪುಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಇತಿಹಾಸದ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.